ಕಳ್ಳ ಎಲ್ಲಿ ಬಚ್ಕೊಂಡಿದ್ದಾನೆ, ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆಯಿತಾ. ನೇಟ್ಲೆಣ್ಣೆ ಇಟ್ಟಿದ್ದೀನಿ ನಾನು, ಈ ಕಡೆ ಇಟ್ಟಿರೋದು. ಬೆಳಗ್ಗೆ ತೊಗೊಂಡು ಹೋಗಿ ತಿನ್ಕೊಂಡು ಬಂದಿದ್ದಾನೆ ಆಯಿತಾ. ತಿಂದ್ಬಿಟ್ಟು ಈಗ ನಾನು ನೋಡಿ ಇಲ್ಲಿ ಬಾಲ್ಕನಿ ಓಪನ್ ಮಾಡಿದ್ದೀನಿ ಆಯಿತಾ. ಬಾಲ್ಕನಿ ಓಪನ್ ಮಾಡಿದ್ದೀನಲ್ವಾ, ಹಾಗಾಗಿ ಅವನಿಗೆ ಬರೋಕ್ಕೆ ಭಯ. ಯಾಕೆ ಅಂದರೆ ಎಲ್ಲೋದ ಇವನು, ಇಲ್ಲಿದ್ದಾನೆ ನೋಡಿ. ಎಲ್ಲಿ ಅವನಿಗೆ ನಾನು ಇಟ್ಕೊಳ್ತೀನಿ ಅಂತ ಹೇಳಿ ಮೆಲ್ಲಗೆ ಬಂದುಬಿಟ್ಟು ಫಸ್ಟ್ ಆ ಕಡೆ ಈ ಕಡೆ ನೋಡಿ ಕದಿಯೋಕ್ಕಾಗುತ್ತಾ ಇಲ್ವೋ ಅಂತ ನೋಡ್ಕೊಂಡು ಆಮೇಲೆ ಕದಿಯೋಕ್ಕೆ ಬರ್ತಾನೆ ಇವನು. ಅಲ್ಲಿವರೆಗೂ ಬರಲ್ಲ. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಬಾಲ್ಕನಿ ಆಚೆ ಹೋಗಿಲ್ಲ, ನಾನು ಒಳಗೆ ಬಚ್ಕೊಂಡಿದ್ದು ವೀಡಿಯೋ ಮಾಡ್ತಾಯಿರೋದು. ಅವನಿಗೆ ನೋಡಿದ್ರೆ ಸಾಕು ಅವನು ಓಡೋಗ್ಬಿಡ್ತಾನೆ. ಈಗ ನೋಡ್ತಾ ಇದ್ದಾನೆ, ಅಬ್ಸರ್ವ್ ಮಾಡ್ತಿದ್ದಾನೆ. ಏನಕ್ಕೆ ಅಂದರೆ ಹೋಗ್ಲೋ ಬೇಡವೋ, ಇನ್ನೂ ಹೋಗ್ಲೋ ಬೇಡವೋ, ಇದರ ಯಾರಾದರೂ ಅಂತ. ತಿನ್ನೋದು ನಿಜ, ಕೊಡೋದು ನಾನೇ. ಅಲ್ಲಿ ಇಟ್ಟಿದ್ದೀನಿ ಕಡಲೆ ಬೀಜ ಆಯಿತಾ. ಅಷ್ಟೆಲ್ಲ ನಾನೇ ಕೊಡೋದು. ಆದರೂ ನನ್ನ ಮೇಲೆ ಭಯ ಅವನಿಗೆ. ಅಲ್ಲ, ನಾನೇನಾದರೂ ಅವನಿಗೆ ಹಿಡ್ಬಿಟ್ಟು ಲಾಕ್ ಮಾಡಿ ಜೈಲಲ್ಲಿ ಹಾಕಂಗಿದ್ದಿದ್ರೆ ಅವನಿಗೆ ಕಡಲೆ ಬೀಜ ಏನಕ್ಕೆ ಇಡ್ತಾಯಿದ್ದೆ, ನೇಡ್ಲೆಹಣ್ಣು ಏನಕ್ಕೆ ಇಡ್ತಾಯಿದ್ದೆ, ತಿನ್ನಲಿ ಅಂತ. ಅಷ್ಟು ಬುದ್ಧಿ ಬೇಡವಾ ಅವನಿಗೆ? ಏನಕ್ಕೆ ಅಂದರೆ ಅದ್ರ ಮೇಲೆ ಪ್ರೀತಿ, ಅಳಿಲು ಮೇಲೆ. ಅದಕ್ಕೆ ಇಡ್ತೀನಪ್ಪ, ತಿನ್ನಲಿ ಪಾಪ ಅಂತ ಹೇಳಿ. ಅದಕ್ಕೆ ಅಷ್ಟು ಗೊತ್ತಾಗೋದು ಬೇಡವಾ? ಏನೂ ಮಾಡಲ್ಲ ಇವರು ಅಂತ ಬಂದು ದಿನ ಒಂದು ಥ್ಯಾಂಕ್ಸ್ ಕೊಟ್ಟು ಹೋಗ್ಬೋದಪ್ಪ. ಅಷ್ಟು ಮಾಡೋಕ್ಕಾಗಲ್ಲ. ಅದಕ್ಕೆ ಬರೀ ಮುಡ್ತೀನಿ ಅಷ್ಟೇ ಅವನಿಗೆ. ಅದೂ ಆಗಲ್ಲ ಅವನಿಗೆ. ಹೆಂಗೆ ಕತ್ಕೂತಿದ್ದಾನೆ ನೋಡಿ, ಬರ್ತಾನೆ ನೋಡ್ತಿರಂತೆ. ಆಮೇಲೆ ಇಲ್ಲಿ ಕಡಲೆ ಬೀಜನೂ ಹಾಕಿದ್ದೀನಿ ಆಯಿತಾ ಅವನಿಗೆ. ಅದಾದರೂ ತಿನ್ನು ಇದಾದರೂ ತಿನ್ನು ಅಂತ. ಆದರೂ ಭಯ. ಇವನು ಬಂದು ತಿನ್ನೋವರೆಗೂ ಇನ್ನೂ ಎಷ್ಟೊತ್ತಾಗುತ್ತೋ ನೋಡಬೇಕು. ನನಗೆ ಕಾಯ್ದು ನಿದ್ದೆ ಬರ್ತಾಯಿದೆ. ನಮ್ಮ ಸ್ನೋಕಿ ಬೇರೆ ಹೋಗಿ ಕೂತ್ಕೊಂಡ್ಲು. ಆದರೆ ಸ್ನೋಕಿಗೆ ಎದ್ರಲ್ಲ, ಅದು ಎಲ್ಲಿದ್ದಾನೆ. ನಮ್ಮ ಸ್ನೋಕಿಗೆ ನೋಡುತ್ತೆ, ನೋಡ್ಬಿಟ್ಟು ಸುಮ್ಮನಾಗ್ತಾನೆ. ಆದರೆ ಸ್ನೋಕಿಗೆ ಹೆದರ್ಕೊಂಡು ಹೋಗೋಲ್ಲ. ಅದೇ ನಾನು ಹೋದರೆ ಹೆದರ್ಕೊಂಡು ಹೊಡೋಗ್ತಾನೆ. ಅದರಲ್ಲಿ ಬೇರೆ ಪಾಳಿವಾರ ಬೇರೆ. ಇದು ಹುಡುಗಿನ ಹುಡುಗ ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ಹೆದರ್ಕೊಳ್ಳುತ್ತೆ. ಹೆಚ್ಚು ಕಮ್ಮಿ ಕೂತ್ಕೊಂಡು ಇವಳು ಕೂತ್ಕೊಂಡು 10 ನಿಮಿಷದ ಮೇಲಾಯಿತು, ಇನ್ನೂ ತಿನ್ನೋಕ್ಕೆ ಬರ್ತಿಲ್ಲ. ನಾನು ಇಲ್ಲಿ ಇರೋದೇನಾದರೂ ಗೊತ್ತಾಗಿರಬೇಕು ಅನಿಸುತ್ತೆ. ಅದಕ್ಕೆ ಹೀಗೆ ವಾಚ್ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.